ನಮಸ್ಕಾರ ವೀಕ್ಷಕರೇ. ಹಂತ ಹಂತವಾಗಿ ದೇಶದಲ್ಲಿ ಗಟ್ಟಿಯಾಗ್ತಾ ಇರೋ ಬಿಜೆಪಿ ಈಗ ದಕ್ಷಿಣದಲ್ಲೂ ಎಲ್ಲಾ ರಾಜಕೀಯ ಪಕ್ಷಗಳನ್ನ ನಡುಗಿಸ್ತಾ ಇದೆ. ತೆಲಂಗಾಣ ಎಂಎಲ್ಸಿ ಚುನಾವಣೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದ್ದು ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿ ಹಾಕ್ತಾ ಇದೆ. ಬಿಆರ್ಎಸ್ ಪಕ್ಷವನ್ನ ಕ್ಲೀನ್ ಸ್ವೀಪ್ ಮಾಡಿ ಕಾಂಗ್ರೆಸ್ ಅಧಿಕಾರ ಹಿಡಿದರೂ ಮುಂದಿನ ಬಾರಿ ಶಿಫ್ಟ್ ಚೇಂಜ್ ಗ್ಯಾರಂಟಿನಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಈ ಬದಲಾವಣೆಗೆ ಕಾರಣ ಏನು, ಇದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಬಿಹಾರದಲ್ಲಿ ಪ್ರತಿಪಕ್ಷಗಳಿಗೆ ಸಿಎಂ ನಿತೀಶ್ ಕುಮಾರ್ ಬಿಸಿ ಮುಟ್ಟಿಸಿದ್ದು, ಇನ್ನೊಂದು ಸಲ ತಮ್ಮ ಮೇಲೆ ಎನ್ಡಿಎ ತೊರೆಯೋ ಅನುಮಾನವೇ ಬರಬಾರದು ಅನ್ನೋ ಹಾಗೆ ಸಿಗ್ನಲ್ ಕೊಟ್ಟಿದ್ದಾರೆ. ಬಿಹಾರ ಎಲೆಕ್ಷನ್ ಸಮೀಪಿಸ್ತಾ ಇದ್ದು ಬಿಜೆಪಿ ಓವರ್ ಕಾನ್ಫಿಡೆಂಟ್ ಆಗಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದಕ್ಷಿಣ ಭಾರತ ಬಿಜೆಪಿಗೆ ಕಬ್ಬಿಣದ ಕಡಲೆ. ಕರ್ನಾಟಕವೊಂದನ್ನ ಹೊರತುಪಡಿಸಿದ್ರೆ ಮತ್ತೆ ಯಾವ ರಾಜ್ಯದಲ್ಲೂ ಬಿಜೆಪಿ ಹವಾ ಇಲ್ಲ. ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಅನ್ನೋ ಮಾತುಗಳು ಹಂತ ಹಂತವಾಗಿ ಅಡಗುವಂತಹ ಬೆಳವಣಿಗೆಗಳಿಗೆ ರಾಜಕೀಯ ವಿದ್ಯಮಾನಗಳು ಸಾಕ್ಷಿಯಾಗ್ತಾ ಇವೆ. ಸದ್ಯದ ಮಟ್ಟಿಗೆ ಕರ್ನಾಟಕ ಬಿಜೆಪಿ ಕೈತಪ್ಪಿ ಹೋಗಿರೋದು ನಿಜವೇ. ಆದರೆ ಲೋಕಸಭೆಯಲ್ಲಿ ಬಿಜೆಪಿ 30 ಸೀಟ್ ಪಡೆಯುವ ಮೂಲಕ ದಕ್ಷಿಣದಲ್ಲಿ ಎರಡನೇ ದೊಡ್ಡ ಪಕ್ಷವಾಗಿದೆ. ಅಲ್ಲದೆ ಆಂಧ್ರದಲ್ಲಿ ಎನ್ಡಿಎ ಸರ್ಕಾರ ಇರೋದು ಬಿಜೆಪಿ ಬಲವನ್ನ ಹೆಚ್ಚಿಸಿದ್ರೆ, ಇತ್ತ ತೆಲಂಗಾಣದಿಂದಲೂ ಕೂಡ ಸಿಹಿ ಸುದ್ದಿಗಳು ಬರ್ತಾ ಇವೆ. ನಿನ್ನೆಯಷ್ಟೇ ಬಂಗಾಳದಲ್ಲಿ ಅಗ್ರಿಕಲ್ಚರ್ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಟಿಎಂಸಿಯನ್ನ ಕ್ಲೀನ್ ಸ್ವೀಪ್ ಮಾಡಿದೆ ಅನ್ನೋ ಸುದ್ದಿಯನ್ನ ಹೇಳಿದ್ವಿ. ಈಗ ತೆಲಂಗಾಣದ ಟೀಚರ್ ಎಂಎಲ್ಸಿ ಎಲೆಕ್ಷನ್ ನಲ್ಲಿ ಬಿಜೆಪಿ ದಿಗ್ವಿಜಯವನ್ನ ಸಾಧಿಸ್ತಾ ಇದೆ. ಇದು ಹೇಗೆ ತೆಲಂಗಾಣದ ಹಣೆ ಬರಹವನ್ನ ಡಿಸೈಡ್ ಮಾಡುತ್ತೆ ಅಂತ ಕೇಳಿದ್ರೆ, ಇದರ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರಗಳು ಇವೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ತೆಲಂಗಾಣ ಎಂಎಲ್ಸಿ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಬಿಜೆಪಿ ಪಾರುಪತ್ಯ ಮೆರೆದಿದೆ. ಅಧಿಕಾರದಲ್ಲಿ ಕಾಂಗ್ರೆಸ್ ಇದ್ರೂ ಲೋಕಲ್ ಲೆವೆಲ್ ನಲ್ಲಿ ಬಿಜೆಪಿ ಹಾಗೂ ಪಿಆರ್ಟಿಯು ಪ್ರಾಬಲ್ಯ ಮೆರೆದಿವೆ. ಬಿಜೆಪಿ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಇಳಿಸಿದ್ರೆ, ಕಾಂಗ್ರೆಸ್ ಕೇವಲ 2 ಪದವಿ ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಗಳನ್ನ ಹಾಕಿತು. ಬಿಆರ್ಎಸ್ ಪಾರ್ಟಿ ಈ ಎಲೆಕ್ಷನ್ ಇಂದ ದೂರ ಉಳಿದಿತ್ತು. ಅಂತಿಮವಾಗಿ ಮೇದಕ್, ನಿಜಾಮಾಬಾದ್, ಕರೀಂನಗರ್, ಆದಿಲಾಬಾದ್ ಟೀಚರ್ ಕ್ಷೇತ್ರ ಬಿಜೆಪಿಯ ಎಂಎಲ್ಸಿ ಅಭ್ಯರ್ಥಿ ಮಾಲ್ಕಾ ಕೊಮರಯ್ಯ ಪಾಲಾದ್ರೆ, ನಲಗೊಂಡ, ವಾರಂಗಲ್, ಖಮ್ಮಂ ಟೀಚರ್ ಕ್ಷೇತ್ರ ಪಿಆರ್ಟಿಯುನ ಪಿಂಗಿಲಿ ಶ್ರೀಪಾಲ್ ರೆಡ್ಡಿ ಪಾಲಾಯಿತು. ಈ ಪುಟ್ಟ ಗೆಲುವು ಬಿಜೆಪಿ ಪಾಲಿಗೆ ದೊಡ್ಡದಾಗಿ ಕಾಣಿಸೋದು. ಯಾಕಂದ್ರೆ ಇದು ಕಂಪ್ಲೀಟ್ ಲೋಕಲ್ ಲೆವೆಲ್ ಅಥವಾ ಗ್ರೌಂಡ್ ಲೆವೆಲ್ ರಾಜಕೀಯ ಅನ್ನೋದು. ಇಡೀ ತೆಲಂಗಾಣದಲ್ಲಿ ಬಹುಮತದಿಂದ ಗೆದ್ದು ರಾಜ್ಯಭಾರ ಮಾಡ್ತಾ ಇರುವವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂದ್ರೆ, ಜನರು ಇನ್ನೊಂದು ದಿಕ್ಕಿನತ್ತ ಮುಖ ಮಾಡ್ತಾ ಇರೋದು ನೀಟಾಗಿ ಗೊತ್ತಾಗ್ತಾ ಇದೆ. ವಿಧಾನಸಭೆಯಲ್ಲಿ ಸ್ವಲ್ಪ ಗಮನ ಸೆಳೆದಿದ್ದ ಬಿಜೆಪಿ ಲೋಕಸಭೆಯಲ್ಲೂ ಭರವಸೆಯನ್ನ ಮೂಡಿಸಿತ್ತು. ಈಗ ಇನ್ನೊಂದು ಹಂತದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿರೋದನ್ನ ನೋಡಿದ್ರೆ, ಮುಂದೆ ಇನ್ನೂ ದೊಡ್ಡ ಸವಾಲ್ ಹಾಕೋ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಇನ್ನು ಈ ಗೆಲುವಿನ ಹಿಂದಿನ ಸೂತ್ರಧಾರ ಯಾರು ಅನ್ನೋದು ಕೂಡ ಗೊತ್ತಾಗಿದೆ. ಬಿಜೆಪಿ ಹಿರಿಯ ನಾಯಕ ಹಾಗೂ ಖಟ್ಟರ್ ಹಿಂದುತ್ವವಾದಿ ಬಂಡಿ ಸಂಜಯ್ ಕುಮಾರ್ ನೇತೃತ್ವದ ಪಕ್ಷ ಸಂಘಟನೆ ಈಗ ವರ್ಕ್ ಆಗಿದೆ ಅಂತಲೇ ವ್ಯಾಖ್ಯಾನ ಆಗ್ತಾ ಇದೆ. ಕಳೆದ 1 ತಿಂಗಳಲ್ಲಿ ಬಂಡಿ ಸಂಜಯ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಸಮಾವೇಶಗಳನ್ನು ಮಾಡಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು. ತಳಮಟ್ಟದಲ್ಲಿ ಒಗ್ಗೂಡಿಸೋದ್ರಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ದು, ಇದೇ ಸ್ಪೀಡ್ ನಲ್ಲಿ ಹೋದ್ರೆ ತೆಲಂಗಾಣದಲ್ಲಿ ಬಿಆರ್ಎಸ್ ಅನ್ನ ಬಿಜೆಪಿ ಸಂಪೂರ್ಣವಾಗಿ ಅಳಿಸಿ ಹಾಕುತ್ತೆ. ಒಂದು ವೇಳೆ ಮುಂಬರೋ ಎಲೆಕ್ಷನ್ ನಲ್ಲಿ ತೆಲಂಗಾಣವನ್ನ ಬಿಜೆಪಿ ಗೆದ್ರೂ ಅಚ್ಚರಿ ಇಲ್ಲ ಅಂತ ಅಂದಾಜಿಸಲಾಗಿದೆ. ಈ ರಾಜಕೀಯ ಬದಲಾವಣೆಗೆ ಪ್ರಮುಖ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಸಿಗೋ ಇನ್ನೊಂದು ಉತ್ತರ, ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಫ್ರೀಗಳಿಂದ ಅನ್ನೋದು. ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದ್ದ ಬಿಆರ್ಎಸ್ ಪಾರ್ಟಿ ಬದಲಿಗೆ ತೆಲಂಗಾಣ ಜನತೆಗೆ ಇನ್ನೊಂದು ಪಕ್ಷ ಬೇಕಿತ್ತು. ಈ ಹೊತ್ತಲ್ಲಿ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಅನ್ನ ತಾತ್ಕಾಲಿಕವಾಗಿ ಜನರು ಒಪ್ಪಿಕೊಂಡ್ರು. ಯಾವ ಸಿದ್ಧಾಂತ ಹಾಗೂ ಅಭಿವೃದ್ಧಿ ಬಗ್ಗೆ ಯೋಚಿಸದೆ ಕೈಗೆ ಜೈ ಅಂದ್ರು. ಆದ್ರೆ ಈಗ ಹಂತ ಹಂತವಾಗಿ ಬಿಜೆಪಿಯತ್ತ ವಾಳ್ತಾ ಇದ್ದಾರಾ ಅನ್ನೋ ಅನುಮಾನಗಳಿಗೆ ಈ ಬೆಳವಣಿಗೆ ದಾರಿ ಮಾಡಿಕೊಡ್ತಾ ಇದೆ. ಅಂದಹಾಗೆ ಇದರಲ್ಲಿ ಕೇವಲ ಲೋಕಲ್ ಬಿಜೆಪಿ ಕಮಾಲ್ ಮಾತ್ರವಲ್ಲದೆ ಮೋದಿ ಹವಾ ಇರೋದು ಕೂಡ ಅಷ್ಟೇ ನಿಜ. ಕೇಂದ್ರದ ಯೋಜನೆಗಳು ಜನತೆಯನ್ನ ತಲುಪಿದ್ದು ಜನರ ನಂಬಿಕೆ ಇನ್ನಷ್ಟು ಗಟ್ಟಿಯಾಗ್ತಾ ಇದೆ. ಇದೇ ಕಾರಣಕ್ಕೆ ರಿಸಲ್ಟ್ ಬೆನ್ನಲ್ಲೇ ಬಂಡಿ ಸಂಜಯ್ ಕುಮಾರ್ ಪ್ರಧಾನಿ ಮೋದಿಗೂ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಗೆಲುವು ಹೈಕಮಾಂಡ್ ಲೆವೆಲ್ನಲ್ಲೂ ಸಂತಸ ತರಿಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ತೆಲಂಗಾಣವನ್ನ ಇನ್ನಷ್ಟು ಕಾನ್ಸಂಟ್ರೇಟ್ ಮಾಡೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ತೆಲಂಗಾಣ ಎಲೆಕ್ಷನ್ಗೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇರೋದ್ರಿಂದ ಬಿಜೆಪಿ ಪಕ್ಷ ಸಂಘಟನೆಗೆ ತುಂಬಾನೇ ಅನುಕೂಲ ಅನ್ನೋದು ವಾಸ್ತವ. ಆದ್ರೆ ಇದಕ್ಕೂ ಮೀರಿದ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಅದು ಸಿಎಂ ರೇವಂತ್ ರೆಡ್ಡಿ. ಹಲವು ಪಕ್ಷಗಳನ್ನ ನೋಡಿ ಬಂದಿರೋ ರೇವಂತ್ ರೆಡ್ಡಿಯ ಮೂಲ ಆರ್ಎಸ್ಎಸ್. ಇದೇ ಕಾರಣಕ್ಕೆ ಆಗಾಗ ಅವರ ಮೇಲೆ ಅನುಮಾನಗಳು, ರೂಮರ್ ಹರಿದಾಡ್ತಾ ಇರುತ್ತೆ ಅನ್ನೋದು ಕೂಡ ವಾಸ್ತವ. ತೆಲಂಗಾಣ ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ಇದ್ದು ಎಲ್ಲವೂ ಸರಿಯಿಲ್ಲ ಅನ್ನೋದು ಹಲವು ಸಲ ಸಾಬೀತಾಗಿದೆ. ರೇವಂತ್ ರೆಡ್ಡಿ ಎಲ್ಲವನ್ನೂ ಸಹಿಸಿಕೊಂಡು ಪಕ್ಷದಲ್ಲಿ ಇದ್ದಾರೆ ಅನ್ನೋ ನ್ಯೂಸ್ ಕೂಡ ಈ ಹಿಂದೆ ಬಂದಿತ್ತು. ಅಲ್ಲದೆ ರೇವಂತ್ ರೆಡ್ಡಿ ಇಲ್ಲದೆ ತೆಲಂಗಾಣ ಕಾಂಗ್ರೆಸ್ ಇಲ್ಲ, ಹೆಚ್ಚಿನ ಶಾಸಕರು ಸಚಿವರು ನಿಂತಿರೋದು ಅವರ ಬೆನ್ನಿಗೆ ಅನ್ನೋ ಟಾಕ್ ಕೂಡ ಇದೆ. ಬಿಜೆಪಿ ಹೈಕಮಾಂಡ್ಗೆ ಪ್ರಮುಖವಾಗಿ ಬೇಕಾಗಿರೋದು ಸಿದ್ಧಾಂತ ಹಾಗೂ ದೇಶ ಪ್ರೇಮ. ಅಂತವರಿಗೆ ಕಮಲ ಪಡೆ ಗಾಳ ಹಾಕುತ್ತೆ.
ಅಥವಾ ಬಿಜೆಪಿ ಬಳಗಕ್ಕೆ ಬಂದ ಮೇಲೆ ಅವರು ಬದಲಾಗ್ತಾರೆ ಅನ್ನೋದು ಕೂಡ ಸಾಬೀತಾಗಿದೆ. ಆದ್ರಿಂದ ರೇವಂತ್ ರೆಡ್ಡಿ ಆಪರೇಷನ್ ಮೂಲಕ ಬಿಜೆಪಿಗೆ ಬಂದ್ರು ಅಂದ್ರೆ ತೆಲಂಗಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಲೂ ಟಾಕ್ ಇದೆ. ಇನ್ನು ಇತ್ತ ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ಹೊಸ ಸಿಗ್ನಲ್ ಕೊಟ್ಟು ವಿಪಕ್ಷಗಳಿಗೆ ಟಾಂಟ್ ಕೊಟ್ಟಿದ್ದಾರೆ. ಸದನದಲ್ಲಿ ವಿಪಕ್ಷಗಳ ಆರೋಪಕ್ಕೆ ಉತ್ತರ ಕೊಡುವ ಹೊತ್ತಲ್ಲಿ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ನ ಮಿಮಿಕ್ ಮಾಡಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ನಿತೀಶ್ ಕುಮಾರ್ ಎನ್ಡಿಎ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಈ ಹಿಂದೆ ಲಾಲು ಯಾದವ್ ನಿತೀಶ್ರನ್ನ ಭೇಟಿ ಮಾಡಿ ಇಂಡಿ ಒಕ್ಕೂಟಕ್ಕೆ ಅವರೇ ಪಿಎಂ ಫೇಸ್ ಅಂತ ಹೇಳಿದ್ದು, ಅದರ ಬೆನ್ನಲ್ಲೇ ನಿತೀಶ್ ಕೆಲ ದಿನಗಳ ಕಾಲ ಸೈಲೆಂಟ್ ಆಗಿದ್ದು, ಇದೆಲ್ಲವೂ ಮತ್ತೆ ನಿತೀಶ್ ಕೈಕೊಡ್ತಾರೆ ಅನ್ನೋ ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಇತ್ತು. ಆದ್ರೆ ಅದಾದ ಬಳಿಕ ನಿತೀಶ್ ಲಾಲುಗೆ ಭಾರತದ ಅತ್ಯುನ್ನತ ಪ್ರಶಸ್ತಿ ರೆಕಮೆಂಡ್ ಮಾಡಿದ್ರೆ ಅದನ್ನ ಮೊದಲು ವಿರೋಧಿಸೋದು ನಾವೇ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಈ ರೀತಿಯ ಪ್ರತಿಕ್ರಿಯೆ ಕೂಡ ನಿತೀಶ್ ಮೈತ್ರಿ ಗಟ್ಟಿ ಅಂತ ಹೇಳ್ತಾ ಇದೆ. ಅಲ್ಲದೆ ಮುಂಬರುವ ಎಲೆಕ್ಷನ್ ನಲ್ಲಿ ಬಿಜೆಪಿ ನಿತೀಶ್ಗೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಮಾಡಿಕೊಟ್ಟಿದೆ. ಬಿಹಾರ ಎಲೆಕ್ಷನ್ಗೆ ನಿತೀಶ್ರನ್ನ ಸಿಎಂ ಫೇಸ್ ಮಾಡಿಕೊಂಡೇ ಹೋಗೋದು ಅಂತ ಬಿಜೆಪಿ ಹೇಳಿತ್ತು. ಅದನ್ನೇ ಈಗ ಪಾಲಿಸಿದೆ. ಬಿಹಾರದಲ್ಲಿ ಬಿಜೆಪಿಯ ಇನ್ನೊಬ್ಬ ಪ್ರಮುಖ ಗೆಳೆಯ ಚಿರಾಗ್ ಪಾಸ್ವಾನ್ ಕೂಡ ಇದ್ದಾರೆ. ಎಲ್ಲರನ್ನೂ ಸರಿದೂಗಿಸಿಕೊಂಡು ಅಖಾಡಕ್ಕೆ ಇಳಿದಿರೋ ಬಿಜೆಪಿ ಸೀಟ್ ಶೇರಿಂಗ್ ನಲ್ಲೂ ಗಮನ ಸೆಳೆದಿದೆ. ಬಿಜೆಪಿ 100, ಜೆಡಿಯು 100, ಚಿರಾಗ್ ಪಾಸ್ವಾನ್ ಪಕ್ಷಕ್ಕೆ 30 ಸೀಟ್ ಹಾಗೂ ಉಳಿದ ಸೀಟ್ಗಳನ್ನ ಇತರೆ ಮಿತ್ರ ಪಕ್ಷಗಳಿಗೆ ಹಂಚಿ ಒಂದು ಹಂತದಲ್ಲಿ ಲೆಕ್ಕಾಚಾರಗಳನ್ನ ಫೈನಲ್ ಮಾಡಿದೆ. ಆದರೆ ಈಗ ಎದ್ದಿರೋ ಪ್ರಶ್ನೆ ಏನಂದ್ರೆ, ಬಿಹಾರದಲ್ಲಿ ಬಿಜೆಪಿ ಓವರ್ ಕಾನ್ಫಿಡೆಂಟ್ ಆಗಿದೆಯಾ ಅಂತ. ಇದೇ ಅತಿಯಾದ ಆತ್ಮವಿಶ್ವಾಸ ಬಿಜೆಪಿಗೆ ಮುಳುವಾಗಲಿದೆಯಾ ಅನ್ನೋ ಚರ್ಚೆಗಳು ಕೂಡ ಈಗ ರಾಜಕೀಯ ಅಂಗಳದಲ್ಲಿ ಜೋರಾಗ್ತಾ ಇದೆ. ಹರಿಯಾಣ, ಮಹಾರಾಷ್ಟ್ರ, ದೆಹಲಿ ಸೇರಿಸ್ಕೊಂಡ್ರೆ ಜಮ್ಮು ಕೂಡ ಹೌದು. ಇದೆಷ್ಟು ಕಡೆಗಳಲ್ಲಿ ಬಿಜೆಪಿ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಯಾರಿಂದಲೂ ಸಾಧ್ಯವಾಗಲೇ ಇಲ್ಲ. ಇದೇ ಜೋಶ್ನಲ್ಲಿ ಬಿಜೆಪಿ ಮೈ ಮರೆತಿದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಅದಕ್ಕೆ ಕಾರಣ ಈ ಎಲ್ಲಾ ಎಲೆಕ್ಷನ್ಗೂ ಎಷ್ಟೋ ತಿಂಗಳ ಮುಂಚೆಯೇ ಬಿಜೆಪಿ ರೆಡಿ ಆಗ್ತಾ ಇದೆ ಅನ್ನೋ ಅಪ್ಡೇಟ್ ಬರ್ತಾ ಇತ್ತು. ಆದ್ರೆ ಬಿಹಾರದ ವಿಷಯದಲ್ಲಿ ಹಾಗಿಲ್ಲ ಅನ್ನೋ ಅಭಿಪ್ರಾಯ. ಆದ್ರೆ ಉಳಿದ ಎಲ್ಲಾ ರಾಜ್ಯಗಳಿಗಿಂತ ಬಿಹಾರ ಪಾಲಿಟಿಕ್ಸ್ ಸ್ವಲ್ಪ ಬೇರೆನೆ ಅನ್ನೋದು ಅಷ್ಟೇ ನಿಜ. ದಶಕದಿಂದ ನಿತೀಶ್ ಸಿಎಂ ಸ್ಥಾನದಲ್ಲಿ ಇದ್ರೂ ಅಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿಲ್ಲ. ಈ ಬಾರಿ ಆಡಳಿತ ವಿರೋಧಿ ಅಲೆ ಇದ್ರೂ ಸಮೀಕ್ಷೆಗಳಲ್ಲಿ ಹೆಚ್ಚಿನ ಜನರು ಈ ಸರ್ಕಾರವೇ ಬೆಟರ್ ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕಿರೋದು ಗೊತ್ತಾಗಿದೆ. ಮಾರಲ್ ಆಫ್ ದ ಸ್ಟೋರಿ ಅನ್ನೋ ಹಾಗೆ ಬಿಜೆಪಿ ಮೇಲೆ ಜನರಿಗೆ ಕೋಪ, ಅಸಮಾಧಾನ ಇರಬಹುದು. ಆದ್ರೆ ಲಾಲು ಪಕ್ಷದ ಮೇಲೆ ಹಾಗೂ ಅವರ ಕಾಂಗ್ರೆಸ್ ಮೈತ್ರಿ ಮೇಲೆ ಯಾವ ಹೋಪ್ಸ್ ಕೂಡ ಇಲ್ಲ. ಇದು ಅಂತಿಮವಾಗಿ ಮತ್ತೆ ಎನ್ಡಿಎ ಕೈ ಹಿಡಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎಷ್ಟೇ ವಿಶ್ವಾಸ ಇದ್ರೂ ಜನಾದೇಶ ಯಾವ ರೀತಿಯಲ್ಲಿ ಬೇಕಾದ್ರೂ ಬರಬಹುದು ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ಹಲವು ಸಲ ಸಾಬೀತಾಗಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗಲಿದೆ, ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗಲಿದೆ. ಒಟ್ನಲ್ಲಿ ದಕ್ಷಿಣದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗುತ್ತೆ ಅನ್ನೋದಕ್ಕೆ ತೆಲಂಗಾಣ ಸಿಗ್ನಲ್ ಕೊಟ್ಟಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.